ಸರ್, ಜೀವನನ ಇಷ್ಟು ಪಾಸಿಟಿವ್ ಆಗಿ ಯಾರಾದರೂ ಕಲ್ತು ಬಿಟ್ಟರೆ ಬಹುಶಃ 99.99% ಜನರಿಗೆ ಸಮಸ್ಯೆಗಳೇ ಇರೋದಿಲ್ಲ ಅಂತ ಅನ್ಸುತ್ತೆ. ಅದು ನಂಗೆ ಗೊತ್ತಿಲ್ಲ, ಬಟ್ ನನ್ನ ನಂಬಿಕೆ ಅದು ಹಿಂಗಾಗಬೇಕು, ಹಿಂಗಿರಬೇಕು ಅಂತ. ಅದರಲ್ಲಿ ಜಯ ಸಾಧಿಸಿದ್ದೀನಿ. ನಿಮ್ಮ ಜೀವನದಲ್ಲಿ ಮೇಲಿಂದ ಮೇಲೆ ಏಟುಗಳು ಬಿದ್ದಿವೆ. ಶೂಟಿಂಗ್ ಮಾಡುವಾಗ, ಶೂಟಿಂಗ್ ಸಂದರ್ಭದಲ್ಲಿ ಕಣ್ಣು ಹೋಯಿತು, ಮತ್ತು ತಲೆಗೆ ಏಟು ಬಿತ್ತು, ಕಿವಿ ಏಟು ಬಿತ್ತು. ಆ ಪ್ರಸಂಗಗಳು ಒಂಚೂರು ನಮ್ಮ ಜೊತೆ ಶೇರ್ ಮಾಡ್ಬೋದಾ ಸರ್? ಖಂಡಿತವಲ್ಲೂ ಇವತ್ತು ಮಾತಾಡುವಾಗ ಹೇಳೋ ರೀತಿಯಲ್ಲಿರಲ್ಲ. ಅವತ್ತಿನ ಘಟನೆ ನಾನು ಆ ವಯಸ್ಸಿನಲ್ಲಿ ಇಷ್ಟು ಸಲೀಸಾಗಿ ತಗೊಂಡಕ್ಕೆ ಆಗಿರೋದಿಲ್ಲ. ಅಲ್ಲಿ ನೋವು ಇರುತ್ತೆ, ಅಲ್ಲಿ ದುಃಖನೂ ಇರುತ್ತೆ, ಭಯನೂ ಬಂದಿರ್ತದೆ ಜೀವನದ ಮೇಲೆ. ಅದೆಲ್ಲ ಒಂದು ಬೇರೆ ಬೇರೆ ಹಂತದಲ್ಲಾಗಿರ್ತಕ್ಕಂಥದ್ದು. ಅದು ರಂಗಭೂಮಿಯಲ್ಲಿ ಒಂದು ನಾಟಕ, ಮೋಡಗಳು ಅಂತ ಒಂದು ನಾಟಕ ಮಾಡಬೇಕಾಯ್ತು. YMC ಅಂತ ಗೊತ್ತಿಲ್ಲ ಈಗ ನಿಮಗೆ, ಈ ಇದರ ಹತ್ರ ಇದು ಸರ್ಕಲ್, KR ಸರ್ಕಲ್. ಅಲ್ಲಿ ಒಂದು ವೀಕೆಂಡ್ ಥಿಯೇಟ್ರ್ ಅಂತ ಮಾಡ್ಕೊಂಡಿದ್ದು ನಾಟಕ ಮಾಡೋಕ್ಕೆ. ವಾರಕ್ಕೆ ಒಂದೊಂದು ನಾಟಕ, ಒಂದೊಂದು ಶೋ ಆಡೋದು ಅಂತ. ಅಂಥ ಶೋ ಮಾಡ್ತಿರ್ಬೇಕಾದ್ರೆ ನಾವು ಚಾಮರಾಜಪೇಟೆಯಲ್ಲಿ ಯಾವುದೋ ಒಂದು ರೂಮಲ್ಲಿ ಇದ್ದವಾಗ, ಬ್ಯಾಚುಲರ್, ನಾನು ಹೇಳ್ತಿರೋದು 76-77ರ ಇಸ್ವಿಯಲ್ಲಿ. ಆಗ ಪ್ರಾಕ್ಟೀಸ್ ಎಲ್ಲ ಮಾಡಿಕೊಂಡು ರಿಹರ್ಸಲ್ ಮಾಡೋದಕ್ಕೆ ಅಂತ ಬಟ್ಟೆಗಳು ಇದೆಲ್ಲ ಹಾಕ್ಕೊಂಡು ಒಂದು ಆಟೋದಲ್ಲಿ 3 ಜನ ಕೂತ್ಕೊಂಡು ಹೋಗ್ತಿದ್ವಿ, 4 ಜನ ನಮ್ಮ ತಂಡದವ್ರು. ಎದುರುಗಡೆಯಿಂದ ಒಂದು ಲಾರಿ ಬಂತು, ಕಣ್ಣೆದ್ರಿಗೆ ಇತ್ಲಿಂದ ಇದು ಏನು ಮಾಡೋಕ್ಕೂ ಅವಾಯ್ಡ್ ಆಗಲಿಲ್ಲ. ಹೆಡ್ ಆನ್ ಕೊಲಿಸ್ ಹೊಡೆದ್ಬಿಡ್ತು KR ಸರ್ಕಲ್ ಹತ್ರ, ಇದು JC ರೋಡಲ್ಲಿ 3 ಪಲ್ಟಿ ಹೊಡಿತು. ಇದು ಆಟೋ, ಅದು ಹೆಡ್ಲೈಟ್ ಹೋಯ್ತು. ಅದು ಅದೇನೋ ಸಣ್ಣ ಗಲಾಟೆ ಇದ್ಕೊಳ್ಳಿ. ನಾನು ಪುಟ್ಟಬಾತಿ ಬಿದ್ದುಬಿಟ್ಟೆ ಎಡಗಡೆ. ಆಗ ಈ ಕಿವಿಗೆ ಏಟು ಬಿದ್ದುಬಿಟ್ಟು ಡ್ರಮ್ಗೂ ಹೊಡ್ತಾ ಬಿತ್ತು. ಇದು ಕಟ್ಟಾಗಿ ಇಲ್ಲಿ ನೇತಾಡ್ತಾ ಇತ್ತು ನರದ ಜೊತೆಯಲ್ಲಿ. ನಮ್ಮ ಇನ್ನೊಬ್ಬ ಫ್ರೆಂಡಿಗೆ ಬುರುಡೆಗೆದ್ದು ಕಲ್ಲು ಹೋಗ್ಬಿಟ್ಟು ತೂತಾಗ್ಬಿಟ್ಟವು. ಎಲ್ಲರೂ ನಾಟಕದಲ್ಲಿ ಪಾತ್ರ ಮಾಡ್ಬೇಕು ನಾಳೆ. ಇನ್ನೊಬ್ರಿಗೆ ನಮ್ಮ ಶ್ರೀನಿವಾಸ ಮಿಸ್ಟ್ರು ಅಂತ ಇದ್ರು, ಮೈಕೈಯೆಲ್ಲ ನೋವು, ಕಾರೊಳಗಡೆ ಕೂತ್ಬಿಟ್ಟಿದ್ರು ಅವ್ರಿಗೆ ಬಿದ್ದೋದ. ಸೊ ಇಷ್ಟಾಗಿ ರಾತ್ರಿ ಹೋಗಿ ಒಂದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅನಸ್ತೀಶಿಯಾ ಕೊಡದೆ ಹೊಲಿದ್ರು ಡಾಕ್ಟ್ರ್. ಅವತ್ತು ಕಿವಿನ ಅಷ್ಟೊಂದು ಪೇಷಂಟ್ಸ್ ಇದ್ರು ಅವರಿಗೆ. ಹರ್ಚ್ಕೊಂಡು ಕಿರ್ಚ್ಕೊಂಡು ಜ್ವರ ಬಂದು ಅಲ್ಲೆಲ್ಲೋ ಮಲಗಿದ್ದು. ನಾಳೆ ನಾಟಕ ಬಿಡಲಿಲ್ಲ, ಮತ್ತೆ ಹೋಗಿ ನಾಟಕ ಮಾಡಿದ್ರು, ಬ್ಯಾಂಡೇಜ್ ಮಾಡಿಸ್ಕೊಂಡು ಎಲ್ಲ ಹೊಲಿದವ್ರು ಎಲ್ಲ ಮಾಡಿದ್ರು. ಕಿವಿದು ರಾತ್ರಿ ಹಿಂಗೆ ತೊಗೊಂಡು ಹೊಲಿದಿದ್ರು, ಕಿವಿ ಕೇಳಿಸ್ತಿರ್ಲಿಲ್ಲ. ಅದಲ್ಲ ಆ ನಾಟಕದಲ್ಲಿ ಅದೊಂದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಖುಷಿ ಆಯಿತು. ನಾಟಕದಲ್ಲಿ ಹೋಗ್ಬಿಟ್ಟು ಕಷ್ಟ ಬಿದ್ದು ಮಾಡ್ತಾಯಿದ್ವಿ, ಕಿವಿ ಹೊಲಿದಿದ್ದಾರೆ. ಆ ನಾಟಕದ ಒಬ್ಬ ರೈತನ ಪಾತ್ರ. ಆ ರೈತನಿಗೂ ಆಕ್ಸಿಡೆಂಟ್ ಆಗಿ ಬ್ಲಡ್ ಬರೋದಿತ್ತು. ಆಟೋಮೆಟಿಕ್ಕಾಗಿ ಬ್ಲಡ್ ಬಂದಿದೆ, ನನಗೆ ಗೊತ್ತೇ ಇಲ್ಲ ಅದರಲ್ಲಿ. ಅಯ್ಯೋ, ನಾನು ಮಾತಾಡ್ತಾ ಮೂವ್ ಆಗಿ ಕಿವಿ ಬಿಳಿಕಾಯಿ. ಜನ ಎಲ್ಲ ಭಾಳ ಏನು ನ್ಯಾಚುರಲ್ಲು ಅಂತಂದ್ರೆ ಒರಿಜಿನಲ್ ಆಗಿತ್ತು. ಆಮೇಲೆ 10-12 ದಿವಸ ಮನೇಲೆಲ್ಲ ಬಯಸ್ಕೊಂಡು, ಯಾಕೆ ಬೇಕು ನಿಮಗೆ ನಾಟಕ ಆಗಿ ಇಟ್ಕ ಅಂತೆಲ್ಲ ಕೂಗಾಡೋದಿಲ್ಲ. ಅದು ನಾಟಕದಲ್ಲಾಗಿದ್ದು. ಇನ್ನೊಂದು ಕಣ್ಣಿಂದು ಒಂದು ನಾಟಕ, ಸೆಂಟ್ರಲ್ ರೌಡಿ ಅಂತ ಒಂದು ನಾಟಕ, ಪ್ರಭಾಕರ್ ಇರೋ ಅಂತ ಕಾಣಿಸುತ್ತೆ. ನಾನೇ ವಿಲ್ಲನ್ನು, ಮೇಯ್ನ್ ವಿಲ್ಲನ್ನು. ದೊಡ್ಡಣ್ಣ ಎಲ್ಲ ನನ್ನ ಜೊತೆಯಲ್ಲಿದ್ದರು. ಅರಮನೆಯಲ್ಲಿ ಶೂಟಿಂಗು. ಅದು ಹಿಂಗೆ ಫೈಟಿಂಗ್. ನಾನು ವಿಲ್ಲನ್ನು. ಅವತ್ತೊಂದು ದಿವಸ ವಿಲ್ಲನ್ನು ಹೀರೋಗೆ ಒಟ್ಟಿಸ್ಕೊಂಡು ಹೊಡೆಯೋದು, ರಿವಾಲ್ವರ್ ಕೈ ಕೊಟ್ಟಿದ್ರು. ಸ್ವಲ್ಪ ಈ ವಿಲನ್ ರೋಲ್ಗಳಿಗೆಲ್ಲ ಕಾಮಿಡಿ ಟಚ್ ಕೊಡ್ತಿದ್ದು ನಾನು. ಬರೀ ವಿಲನ್ ಒಂಥರ ಅಟ್ಟಹಾಸದ ವಿಲನ್ ಅಲ್ಲ, ನೈಸ್ ಆಗಿರೋನೇ ವಿಲನ್ ಇರ್ಬೋದು ಅಂತ ತೋರಿಸ್ಕೊಟ್ಟಿದ್ದೆ. ಅದನ್ನು ಬದಲಾವಣೆ ಮಾಡಿದೆ. ಮಾರ್ಕ್ ಮಾಡ್ಕೊಳ್ಳೋದು, ಬೆಲ್ಟ್ ಕಟ್ಕೊಳ್ಳೋದು, ಕತ್ತಿ ಹಿಡ್ಕೊಳ್ಳೋದು ಎಲ್ಲ ಬಿಟ್ಟು ಸೂಟ್ ಹಾಕ್ಕೊಂಡು ಒಳ್ಳೆ ಬಟ್ಟೆ ಹಾಕ್ಕೊಂಡು ಸುಂದರವಾಗಿರೋನು ಯಾಕೆ ವಿಲನ್ ಆಗಬಾರ್ದು ಅಂತ ತೋರಿಸ್ಕೊಟ್ಟೆ. ಅದು ಮಾತಿನಲ್ಲಿ ಯಾಕೆ ಮಾಡಬಾರ್ದು ನಾವು ಅಂತ. ಅದು ಚಕ್ರವ್ಯೂಹದಿಂದ ಬಂತು ನನಗೆ. ಆಮೇಲೆ ಅಲ್ಲಿ ಹಿಂಗೆ ಶೂಟ್ ಮಾಡ್ಬೇಕಾದ್ರೆ ಹಿಂಗೆ ಹೊಡೆದೆ 2 ಸತಿ, ಫೈರ್ ಆಗಲಿಲ್ಲ. ಹಿಂಗೆ ಹತ್ರಕ್ಕೆ ತಗೊಂಬಿಟ್ಟು ಭಾಳ ಕಾಮಿಡಿ ಮಾಡೋಕ್ಕೆ ಹಿಂಗೆ ಹೊಡೆದೆ, ಫೈರ್ ಆಗ್ಬಿಡ್ತಾವಾಗ. ಫೈರ್ ಆಗಿದ್ದು ಬ್ಯಾಕ್ ಫೈರ್ ಆಗ್ತು, ಮುಂದಕ್ಕೆ ಹೋಗಲಿಲ್ಲ. ಬೆಂಕಿ ಹುಂಡೆ ಸೀದಾ ಕಣ್ಣೊಳಗೆ ಕೊಟ್ಟೋಯ್ತು, ಬಲಗಡೆ ಕಣ್ಣು. ಈ ಸಿಮೆಂಟ್ ನೆಲದ ಮೇಲೆ ಇಷ್ಟು ಎತ್ತರದಿಂದ ಮೊಟ್ಟೆ ಬಿಟ್ಟರೆ ಹೆಂಗಾಗತ್ತೆ ನೋಡಿ, ಹೊಡೆದೋಗುತ್ತಲ್ಲ, ಹಂಗೆ ಹೊಡೆದ್ಬಿಡ್ತು ಒಳಗಡೆ ಎಲ್ಲ. ಆಮೇಲೆ ದೊಡ್ಡಣ್ಣ ಮತ್ತು ನಮ್ಮ ಕೃಷ್ಣೇಗೌಡರು ಅಂತ ಯಾರೋ ಇದ್ರು ಗೆಳೆಯರು, ಕಾರ್ಗೆ ಹಾಕ್ಕೊಂಡು ಪ್ರಭಾಯಿ ಕ್ಲಿನಿಕ್ ಅಂತ ಒಂದು ಜಯನಗರದಲ್ಲಿ ಕ್ಲಿನಿಕ್ ಇದೆ, ಅಲ್ಲಿ ಕರ್ಕೊಂಡೋಗಿ ರಾತ್ರಿ. ದುರಂತ ಏನು ಗೊತ್ತಾ, ಅವತ್ತಿನ ದಿವಸ ನನ್ನ ಹೆಂಡತಿ ಹುಟ್ಟಿದ ಹಬ್ಬ. 8 ಗಂಟೆಗೆ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರು. ನನ್ನ ಹೆಂಡ್ತಿ ಏನಂದ್ರೆ ನನ್ನ ಕುಟುಂಬದವ್ರನ್ನೆಲ್ಲನೂ, ಜಗಳ ಆಡ್ತಿದ್ದವ್ರನ್ನೆಲ್ಲರೂ ಸೇರಿಸಿ ಸಂಬಂಧ ಸರಿ ಮಾಡೋಣ ಅಂತ ಬನ್ನಿ ನೀವು ಊಟಕ್ಕೆ, ಅವತ್ತೆಲ್ಲರನ್ನೂ ಕರೆಸಿರ್ತೀನಿ ಅಂತ ಎಲ್ಲರನ್ನೂ ಕರೆಸ್ಬಿಟ್ಟಿದ್ದಾರೆ. 8 ಗಂಟೆಗೆ ಬಿಟ್ಕೊಡ್ತೀನಿ ಅಂತಲ್ಲಿ ಇವರು ಹೇಳಿದರು. ಕರೆಕ್ಟಾಗಿ 8 ಗಂಟೆಗೆ ಇದು ಆಯ್ತು, ಇನ್ಸಿಡೆಂಟ್ ಆಗೋಯ್ತು. ಸೊ ಈಗ ಮನೆಗೆ ಹೋಗೋದ ಎಲ್ಲಿಂದ? ಅದು ಭಾಳ ಮಜಾ ಅಂದರೆ ಇದರಲ್ಲಿ ರಕ್ತ, ಇದರಲ್ಲಿ ನೀರು ಏಕಕಾಲಕ್ಕೆ ನೀವು ನೋಡಿಲ್ಲ, ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬರ್ತಾಯಿತ್ತದು. ಆಮೇಲೆ ಅವ್ರು ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿ ಡಾಕ್ಟ್ರಲ್ಲಿದ್ದವರು ಬಂದು ನೋಡಿ ಫುಲ್ ಡ್ಯಾಮೇಜ್ ಆಗಿದೆ, ಈಗ ಮನೆಗೇ ಹೋಗೋ ಸ್ಥಿತಿಲಿಲ್ಲ, ಆಪ್ರೇಷನ್ ಮಾಡಲೇಬೇಕು, ಟೇಬಲಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಅಂದರು. ಸರಿ ಸರ್ ಅಂತ ಅಂದೆ. ಒಂದು FIR ಫಾರಮಿಗೆ ಸೈನ್ ಹಾಕಿ ಆಮೇಲೆ ನಿಮ್ಮ ಮನೆಯವ್ರಿಗೆ ಸೈನ್ ಬೇಕಾಗತ್ತಲ್ಲ, ಕರೆಸ್ಬಿಡ್ತೀರಾ? ಯಾಕೆ ಸರ್ ಅಂತ ಅಂದರೆ, ಇಲ್ಲ ಒಂದು ನಮ್ಮ ಮೆಡಿಕಲ್ ಫಾರ್ಮಾಲಿಟೀಸ್. ಇಲ್ಲ ಸರ್,
ಬೇಡಿ ಅಂತ. ಯಾಕೆ ಅಂತಾರೆ, ಇವತ್ತು ಅವ್ರದ್ದು ಊಟದ ಹಬ್ಬ, ಒಬ್ಬಟ್ಟು ಊಟ ಮಾಡ್ಕೊಂಡಿದ್ದಾರೆ, 10-15 ಜನ ಮನೇಲಿದ್ದಾರೆ. ಅವ್ರು ಇಲ್ಲಿಗೆ ಬಂದರೆ ಊಟನೂ ವೇಸ್ಟು, ಫಂಕ್ಷನ್ನೂ ವೇಸ್ಟು, ಗೋಳು ಮತ್ತು ಬರೋಕ್ಕೆ ವೆಹಿಕಲ್ ಇರೋದಿಲ್ಲ. ಇಲ್ಲಿ ಬಂದು ಅವ್ರೇನು ಮಾಡ್ತಾರೆ ಸರ್? ಅವ್ರೇನೂ ಮಾಡೋಕ್ಕಾಗಲ್ಲ. ಮಾಡಬೇಕಾಗಿರೋರು ನೀವು ಮತ್ತು ನಿಮ್ಮ ನರ್ಸು. ನಾನೂ ಏನೂ ಮಾಡೋಕ್ಕಾಗಲ್ಲ. ಆ ಧೈರ್ಯ ನನಗಿದೆ, ಹೇಳ್ತೀನಿ. ಆಮೇಲೆ ಬೈದರು, ಕೂಗುದು, ಏನಪ್ಪ ಏನು ಇಷ್ಟೊಂದು ಇದು ಕಠಿಣವಾದ ಹೃದಯ ಅಂತ ಹೇಳಿದ್ರು. ದೊಡ್ಡಣ್ಣ ಇದ್ದಾನೆ ಪಕ್ಕದಲ್ಲಿ, ನನ್ನ ಫ್ರೆಂಡು, ಬ್ರದರ್ ಇದ್ದಂಗೆ, ಸೈನ್ ಹಾಕ್ಸ್ಕೊಳ್ಳಿ ಅವ್ನ ಕೈಲಿ. ಅವ್ರಿಗೆ ಬೆಳಿಗ್ಗೆ ಆಮೇಲೆ ಪ್ರಾಣ ಏನು ಹೋಗಲ್ಲ ತಾನೆ, ಇಲ್ಲ ಕಣ್ಣು ಹೋದ್ರು ಕಣ್ಣು, ಇಲ್ಲದ ಪ್ರಾಣ. ಹಿಂಗೆಲ್ಲ ಹೇಳಿ ಅವ್ರಿಗೆ ಮಾಡಿ ಬೈದು ಅವರು ಕೂಡ ಆಮೇಲೆ ಒಪ್ಕೊಂಡು ಅವರು ಆಪ್ರೇಷನ್ ಟೇಬಲಿಗೆ ಕರ್ಕೊಂಡು ಒಂದು ಕಣ್ಣಲ್ಲಿ ರಕ್ತ, ಒಂದು ಕಣ್ಣಲ್ಲಿ ನೀರಿನ ಸಂದರ್ಭದಲ್ಲಿ ನಿಮ್ಮ ಡಿಸಿಷನ್ ಇದಾಗಿದೆ. ಡಿಸಿಷನ್. ಆಮೇಲೆ ಕೂಡ ಫೋನ್ ಕೇಳಿದೆ ನಾನು, ಡಾಕ್ಟ್ರೇ ನನಗೆ ಆಪ್ರೇಷನ್ ಮಾಡೋಕ್ಕೆ ಮುಂಚೆ ಫೋನ್ ಕೊಡಿ, ಲ್ಯಾಂಡ್ಲೈನ್ ಅವಾಗೆಲ್ಲ ಇದ್ದಿದ್ದು. ಆಮೇಲೆ ಯಾಕೆ ಅವರಿಗೆ ಊಟಕ್ಕೆ ಬರೋಕ್ಕಾಗಲ್ಲ, ಧೂಳು ಬಿದ್ದಿದೆ ಅಂತ ಏನೋ ಒಂದು ಹೇಳ್ಕೊತೀನಿ, ಇಲ್ಲಿದ್ರೆ ಕಾಯ್ತಾ ಇರ್ತಾರೆ. ಅಷ್ಟೂ ಜನ ನನಗೋಸ್ಕರ ಕಾಯೋದು ಒಳ್ಳೆಯದಲ್ಲ. ಎಲ್ಲ ಆಗೋಗಿದೆ ಕತೆ, ಈಗೇನು ಮಾಡಬೇಕಾಗುತ್ತೆ ಅಂತ. ಆಮೇಲೆ ಭಾಳ ಸಂತೋಷಪಟ್ಟರು. ಓಲಿ ಈ ಥರದೊಂದು ವಿಲ್ ಪವರ್ ಇದೆಯಲ್ಲ ನಿನಗೆ ಅಂತ ಮಾಡಿಕೊಟ್ರು ಅವ್ರಿಗೆ. ಅವ್ರಿಗೆ ನಂಬಿಕೆ ಬರಲಿ ಅಂತ ನಾನು ಮಾತಾಡಿ, ಹಿಂಗೆ ಕಣ್ಣಿಗೆ ಧೂಳು ಬಂದಿದೆ, ಕಾಯಬೇಡಿ ಅಮ್ಮ, ತೆಗ್ಸ್ಕೊಳಕ್ಕೆ ಹೋಗಿದ್ದೀನಿ ಕಣ್ಣು ಡಾಕ್ಟ್ರ್ ಹತ್ರ, ಅದೊಂದು ಅವರ್ ಲೇಟ್ ಆಗುತ್ತೆ, ದೊಡ್ಡಣ್ಣನೂ ಇಲ್ಲೇ ಇದ್ದಾರೆ ಅಂತಂದಾಗ ಅವರು ಇಂಥದ್ದೇ ಸುಳ್ಳು ಹೇಳ್ತೀರ ನೀವೆಲ್ಲ ಒಂದು ಬರೋದಿಲ್ಲ, ಅವ್ರಿಗೆ ಭಾಳ ಕಾಯ್ತಿದ್ದೀವಿ ಹಾಗೆ ಇರುವಂಥ ಡಾಕ್ಟ್ರಿಗೆ ಕೊಟ್ಟು ಅವ್ರ ಕೈಲಿ ಹೇಳಿಸ್ತು. ಇಲ್ಲಮ್ಮ ಅವ್ರಿಗೆ ಸ್ವಲ್ಪ ಇದಾಗಿದೆ, ನಾನು ಕ್ಲೀನ್ ಮಾಡಿ ಕಳಿಸ್ತೀನಿ ಅಂತ ಹೇಳಿದ ಮೇಲೆ ಅವ್ರು ಊಟ ಎಲ್ಲ ಮಾಡ್ಕೊಂಡ್ರು. ಬೆಳಗಿನ ಜಾವ 5 ಗಂಟೆಗೆ ಎಚ್ಚರಿಕೆ ಆಯ್ತು ನನಗೆ. ಅನಸ್ತಿಷಿಯಾ ಕೊಟ್ಬಿಟ್ಟಿದ್ರು. ಆಮೇಲೆ ಕೊಟ್ಟಾದಮೇಲೆ ದೊಡ್ಡಣ್ಣ ಯಾರೋ ಹೋಗಿ ನಮ್ಮ ಮನೆಗೆ ಹೋಗಿ ಹೇಳಿದ್ದಾರೆ, ಸೇಮ್ ಆಗಿದ್ದು. ನಾನು ಯೋಚನೆ ಯೋಚನೆ ಮಾಡಿದ್ದಂಗೆ ಹೊತ್ಕೊಂಡು ಎಲ್ಲರೂ ಬಂದರು. ಅಷ್ಟೊತ್ತು ಊಟ ಅಂತ ಔತಣ ಆಗೋಗಿತ್ತು. ಅಷ್ಟೋ ಜನ ಆಟೋ ಪಾಟೋ ಮಾಡ್ಕೊಂಡು ಇಲ್ಲಿ ಬಂದು ಒಳೋದು ಬಿಟ್ಟರೆ ಬೇರೆ ಏನೂ ಇಲ್ಲ ಅವ್ರಿಗೆ. ಹೆಂಡತಿ ಜಾಸ್ತಿ ಹೇಳ್ತಿದ್ದಾರೆ, ಬೇರೆಯವ್ರು ಸುಮಾರಾಗಿ ಹೇಳ್ತಿದ್ದಾರೆ. ನನಗೆ ಬ್ಯಾಂಡೇಜ್ ಮಾಡಿಬಿಟ್ಟು ಮಲಗಿಸ್ಬಿಟ್ಟಿದ್ದಾರೆ. ಬ್ಯಾಂಡೇಜ್ ಯಾಕೆ ಮಾಡಿದ್ರು ಅಂತಂದರೆ, ಈ ಕಣ್ಣಿನ ಗುಡ್ಡೆ ಹೊಲ್ದಿದ್ರಲ್ಲ, ಅದು ಮೂವ್ ಆಗಬಾರ್ದಲ್ಲ. ಇದು ಮೂವ್ ಆದ್ರೆ ಅದು ಮೂವ್ ಆಗುತ್ತೆ. ಈಗ ನಮ್ಮ ಕಣ್ಣು, ಈ ಕಣ್ಣು ಹೋದ್ರೆ ಇದು ಬರುತ್ತಲ್ಲ, ಇದು ಮೂವ್ ಆದರೆ ಹೊಲಿಗೆ ಎಲ್ಲ ಬಿಚ್ಕೊಂಡ್ಬಿಡ್ತದೆ. ಅದಕ್ಕೋಸ್ಕರ ಇದನ್ನು ಪ್ಯಾಕು ಅದನ್ನು ಪ್ಯಾಕ್ ಮಾಡಿಬಿಟ್ಟು, ಸರ್ ಇದು 1 ಡೇ ನೀವೇನು ಮಾತಾಡೋಂಗೆ ಇಲ್ಲ, 24 hours ಬೇಕು, ಸೆನ್ಸಿಟಿವ್ ಪ್ಲೇಸ್. ಸೊ ಮಲಗಿದ್ದೀನಿ. ಹೆಂಡ್ತಿ ಬಂದರು, ಓ ಅಂತೆಲ್ಲ ಹತ್ತು ಕರೆದು ಆಯಿತು. ನೀನು ಆವಾಗ ರಾತ್ರಿ ಬಂದಿದ್ರು ಇದೇ ಮಾಡ್ತಿದ್ದೆ ಅಷ್ಟೇ ಥರಮ್ಮ, ಇನ್ನೇನಿಲ್ಲ, ಯೋಚನೆ ಮಾಡಬೇಡ, ಗಾಬರಿ ಆಗಬೇಡ ಅಂತ ಹೇಳಿ ಸಮಾಧಾನ ಮಾಡಿದೆ. ಬೈಯೋದು ಮಾಮೂಲಿ ಇರ್ತದಲ್ಲ, ನಡೀತು. ಆ ಘಟನೆ ನಡೆದಿದ್ದು ಯಾಕೆ ಹೇಳಿದ್ರೆ, ಏನೂ ಮಾಡೋಕ್ಕಾಗಲ್ಲ. ಅದು ಅವರೇನೋ ಗಿಟ್ಟಿದ್ರು ಅದೆಲ್ಲ ಆಯಿತು. ಅವ್ರು ಕೇಳಿದ್ರು, ನಿಮಗೆ ಕಣ್ಣು ಬೇಕೇ ಬೇಕು ಅಂದರೆ 15% ರೆಟಿನಾ ಡ್ಯಾಮೇಜ್ ಆಗಿದೆ, 15% ವಿಷನ್ ಸಿಗುತ್ತೆ ಅಂತಂದರೆ ಕೊಡಿ ಡಾಕ್ಟ್ರ್ ಆಗ್ಯಾರೆ. ಆದರೆ ಈ ಕರಿಗುಡ್ಡೆ ಇಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ, ಆ ಥರ ಆಗತ್ತೆ ಪರಿಸ್ಥಿತಿ. ಅಂದರೆ ಆ ಕರಿಗುಡ್ಡೆ ಇಲ್ಲಿ ಕೂರಿಸಿದ್ರು ಮಾತ್ರ ಈ ಏರಿಯಾದಲ್ಲಿದೆ ಅದು ವಿಷನ್ ಜಾಗ, ಅಲ್ಲಿಗೆ ಮಾಡಬೇಕು. ಮತ್ತು ಹೆಂಗೆ ಡಾಕ್ಟ್ರ್ ಅಂದರೆ ನಿಮ್ಮ ಪ್ರೊಫೆಷನ್ಗಳಿಗೆ ಧಕ್ಕೆ ಆಗುತ್ತೆ. ಅಂದರೆ ನಿಮಗೆ ವಿಷನ್ನು ಚೆನ್ನಾಗಿ ಬರುತ್ತೆ ಅಂತ ಹೇಳೋಕ್ಕಲ್ಲ, ಒಂದಿಷ್ಟು ಕಾಣಿಸುತ್ತೆ. ಆಮೇಲೆ ಅದು ಸ್ವಲ್ಪ ಕನ್ಫ್ಯೂಸ್ ಮಾಡಿದ್ರು ಮಾಡ್ಬೋದು ಫಿಗರ್ಸ್ನ. ಗೊತ್ತಿಲ್ಲ ನನಗೆ, ಆಪ್ರೇಟ್ ಮಾಡಿ ಹೇಳ್ಬೇಕು. ಓಲಿ ಹೊಂದ್ಕೊಂಡಿದ್ರೆ ಸಾಕಾ ಡಾಕ್ಟ್ರೆ ಅಂದರೆ, ಮಾಡ್ಬೋದು, ಹುಷಾರಾಗಿ ನೋಡ್ಕೊಳ್ಳಿ ಅಷ್ಟೇ, ಇದು ಇಲ್ಲಿರೋ ಹಾಗಾದ್ರೆ ಶೇಪ್ ತಂದುಬಿಡಿ, ವಿಷನ್ ಬೇಡ ಅಂದರೆ. ಅವರು ಈಗ ಇಷ್ಟು ಶೇಪ್ ತಂದು ಕೂರಿಸಿದ್ರು. ಆಮೇಲೆ ಮಾಡಿದೆ. ಆಮೇಲೆ ನೋಡಿದೆ, ಲೆನ್ಸ್ ಹಾಕಿ ತೋರಿಸಿದ್ರು, ಹೆಂಗೆ ಕಾಣಿಸೋದು ನೋಡಿ ಹಾಕ್ಸಿದ್ರೆ ನೀವು ಇಬ್ಬಿಬ್ಬರು ಕಾಣಿಸ್ತಿದ್ರ. ಅಂದರೆ ಎವ್ರಿಥಿಂಗ್ ಟು ಹಿಂಗೆ ಆಬ್ಜೆಕ್ಟ್ಸ್, ಅದು ಇನ್ನೂ ಅಪಾಯ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಆಮೇಲೆ ನನ್ನ ಹೆಂಡತಿ ಹತ್ತು ಹೇಳ್ದೆ, ನೀನು ಅವತ್ತು ಕರ್ಸ್ಕೊಂಡ್ರು ಆ ಗಳಿಗೆಯಲ್ಲಿ ಏನು ಮಾಡೋಕ್ಕಾಗ್ತಿತ್ತಮ್ಮ, ಮೆಡಿಕಲ್ ಕೆಲಸ. ಎಷ್ಟು ಸಮಯ ಬೇಕಾಯಿತು ಸರ್ ಸುಧಾರಿಸ್ಕೊಳ್ಳೋದಕ್ಕೆ? ಅದು ಒಂದು 2 ತಿಂಗಳು ಶೂಟಿಂಗ್ಗಳು ಏನಿಲ್ಲ. ಕಣ್ಣು ಬಿಚ್ಚಿಬಿಟ್ರು, ಬಟ್ ಮನೆಯಿಂದ ಆಚೆ ಹೋಗಂಗಿಲ್ಲ, ಧೂಳು ಬೀಳಂಗಿಲ್ಲ, ಇನ್ಫೆಕ್ಷನ್ ಅದೇನು ಇದ್ರ ಕರಿ ಗ್ಲಾಸ್ ಎಲ್ಲ ಕೊಟ್ಟಿದ್ರು. ತಲೆಗೆ ತೂತಾಗಿದೆ ಹಿಂಗೆ. ಅದು ಈ ನಂಜುಂಡೇಗೌಡ್ರದ್ದೊಂದು ಪಿಕ್ಚರು, ನಮ್ಮೂರ ಹಮ್ಮಿ ಅಲ್ಲ ನೋಡು ಬಾ ನಮ್ಮೂರ, ಅದು ಕುಮಾರ್ ಗೌರವ್ ಪಾತ್ರ ಹೀರೋ, ನಾನು ದೊಡ್ಡಣ್ಣ ಮೇಜರ್ ರೋಲು. ಯಾವುದೋ ಇದು ಗುಂಡ್ಲುಪೇಟೆನಲ್ಲಿ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಒಂದು ಸ್ಕೂಲ್ ಬಿಲ್ಡಿಂಗು, ನಾವಿಬ್ಬರು ಆ ಸ್ಕೂಲಿನ ಡೈರೆಕ್ಟರ್ಸ್ ಏನೋ ಹಳ್ಳಿ ರೈತರು, ನಮ್ಮಿಬ್ರದ್ದು ಪ್ರೆಸ್ಟೀಜ್ ಇಶ್ಯೂ, ನಾನು ದೊಡ್ಡವನ ನೀನು ದೊಡ್ಡವನ ಆ ಥರದ ಕತೆ ಅದು. ಆ ಗಂಟೆ ಇತ್ತಲ್ಲಿ ಮೇಲೆ ನೋಡಲಿಲ್ಲ, ಅಲ್ಗಡೆ ಕೆಳಗಡೆ ಕೂರಿಸ್ಬಿಟ್ಟು ಶಾಟ್ ಇಟ್ಬಿಟ್ಟಿದ್ದಾರೆ. ಮಾತಾಡ್ತಾ ಇಬ್ಬರು ಕೊಳ್ಪಟ್ಟು ಹಿಡ್ಕೊಂಡು ಎತ್ತಿ ಕುಕ್ಕೋದಿರುತ್ತೆ. ಆ ಜೋರಾಗಿ ಎದ್ದುವೆಲ್ಲ ಎದ್ದ ತಕ್ಷಣ ಅದು ಗಂಟೆದು ರೇಕ್ ಇತ್ತಲ್ಲ, ಅದು ಇಲ್ಲಿ ಹೊಡೆದ್ಬಿಡ್ತು. ಒಂದು 2-3-4 ಸೆಂಟಿಮೀಟ್ರ್ ಹೋಗ್ಬಿಟ್ಟಿತ್ತು ಒಳಗಡೆ, ಬ್ಲಡ್ ಬಂದುಬಿಡ್ತು. ಭಯ ಆಗ್ಬಿಡ್ತು. ಆಮೇಲೆ ಇಮ್ಮಿಡಿಯೇಟಾಗಿ ಅಲ್ಲಿ ಲೋಕಲ್ ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿದ ಮೇಲೆ ಅವ್ರು ಹೇಳಿದ್ರು, ಇಮ್ಮಿಡಿಯೇಟಾಗಿ ಕರ್ಕೊಂಡು ಹೋಗ್ಬಿಡಿ ದೊಡ್ಡ ಆಸ್ಪತ್ರೆಗೆ, ನಾನಿಲ್ಲಿ ಬ್ಲಡ್ ನಿಲ್ಲಿಸ್ಬಿಟ್ಟು ಕಳಿಸಿರ್ತೀನಿ, ಸ್ಕ್ಯಾನ್ ಮಾಡಿಸಿ ನೀವು ನೋಡಿಸಿ ಏನಾಗಿರುತ್ತೋ, ಬ್ರೈನ್ಗೆ ಏನನ್ನ ಟಚ್ ಆಗಿದ್ರೆ ಅಪಾಯ, ತೋರಿಸ್ಬಿಡಿ ಅಂತ. ಗೊತ್ತಿಲ್ಲ, ಅಷ್ಟೊತ್ತು ನನಗೆ ಅನ್ಕಾನ್ಷಿಯಸ್ ಆಗ್ತಾಯಿದ್ದೆ. ಆಮೇಲೆ ಕರ್ಕೊಂಡೋಗಿ ಏನೋ ತೋರಿಸಿ ಎಲ್ಲ ನೋಡಿ, ಆ ಡಾಕ್ಟ್ರ್ ನೋಡಿ ಅಲ್ಲೇನೋ ಸ್ಕ್ಯಾನ್ ಮಾಡಿ
ಅಂಥದ್ದೇನೂ ಆಗಿಲ್ಲ, ಕಂಪ್ಲೀಟ್ ಹೊಲಿತೀನಿರಿ ಅಂತ ಹೇಳಿ ಹೊಲಿಗೆ ಮಲಗಿಸಿ. ಆಮೇಲೆ ಅದು ಪೂರ್ತಿ 1 ತಿಂಗಳು ಏನೂ ಮಾಡಬೇಡಿ. 1 ತಿಂಗಳು. ಕಾರಣ ಏನಂದರೆ ನಿಮ್ಮ ಬ್ರೈನ್ ಕದಿಯಾಗಿ ಕೆಲಸ ಮಾಡ್ತಿರೋದು ನಾವು ಅಬ್ಸರ್ವ್ ಮಾಡ್ತೀವಿ. ಅದು ಅಬ್ಸರ್ವೇಷನ್ ಮರೆಯಬಹುದು ಅಥವಾ ಇನ್ನೇನೋ ಇನ್ಫೆಕ್ಷನ್ ಆಗ್ಬೋದು, ಅದಲ್ಲ ಅಂತ ಹೇಳಿ ಮಾಡಿಸಿ ಆಮೇಲೆ ಬಿಟ್ಕೊಟ್ರು. ಕಲಾವಿದನಿಗಾಗಲಿ ರಾಜಕಾರಣಿಗಾಗಲಿ ಮುಖ್ಯ ಶಕ್ತಿ ಧ್ವನಿ. ಅಲ್ಲ, ನಮ್ಮ ಫೀಲ್ಡ್ಗೆ ಕಂಠ ಮತ್ತು ರೂಪ ಹೌದು, ಎರಡೂ ಇಂಪಾರ್ಟೆಂಟ್ ಅಲ್ಲ. ಕಣ್ಣು ಧ್ವನಿ ಪೆಟ್ಟಿಗೆನೂ ಸಮಸ್ಯೆ ಆಯ್ತಲ್ಲ. ಅದು ನಾನು MLA ಆದಮೇಲೆ 1985ರಲ್ಲಿ MLA ಆದೆ. 30ನೇ ವಯಸ್ಸಿನಲ್ಲೇ MLA ಆದೆ ನಾನು. ರಾಮಕೃಷ್ಣ ಹೆಗ್ಡೆ ಅವರು, ಅದು ಅನಿರೀಕ್ಷಿತ. ಇವೆಲ್ಲವೂ ಅನಿರೀಕ್ಷಿತ ಇನ್ಸಿಡೆಂಟ್ಸ್ ಆದವು, ಅನಿರೀಕ್ಷಿತ. ಸರ್ ಪಾಲಿಟಿಕ್ಸಿಗೆ ಎಂಟರ್ ಆಗಿದ್ದು ಸಂಬಂಧನೇ ಇಲ್ಲಮ್ಮ ನನಗೋದಕ್ಕೂ. ಗೌರಿಬಿದನೂರು ತಾಲೂಕಿನಲ್ಲಿ ಚುನಾವಣೆ 1985. ನನ್ನ ಪಾಡಿಗೆ ನಾನು ನಾಗಾಭರಣದ ಪಿಕ್ಚರು ಅಥವಾ ಇದು ರಾಗಾಭರಣ ಮತ್ತು ಇನ್ನೊಂದು ಪಿಕ್ಚರು ಅಂಬರೀಷ್ದು ಮದ್ರಾಸ್ನಲ್ಲಿ ಶೂಟಿಂಗ್ ಕೊಟ್ಟು, ಅವಾಗೆಲ್ಲ ಮದ್ರಾಸ್ನಲ್ಲಿ ಶೂಟಿಂಗ್ ಆಗ್ತಿದ್ದು. ಅಲ್ಲಿ ಹೊರಟೋಗಿದ್ದೆ ಚುನಾವಣೆ ಆ ವರ್ಷ 85 ಮಾರ್ಚಲ್ಲೋ ಏನೋ. ಆವಾಗ ಟಿಕೆಟ್ ಹಂಚೋವಾಗ ರಾಮಕೃಷ್ಣ ಹೆಗ್ಡೆ ಅವರು ರಾಜೀನಾಮೆ ಕೊಟ್ಟು ಮತ್ತೆ ಚುನಾವಣೆಗೆ ಹೋಗಿದ್ದರು. 83ನಲ್ಲಿ ಇದು ಗಲಾಟೆಯಾಗಿ ಏನೋ ರೇವಜಿತ್ ಅಂತ ಹೋಗಿದ್ರು. ಆವಾಗ ರಾಮಕೃಷ್ಣ ಹೆಗ್ಡೆ ಮೇಲೆ ಹೆಸರಿನ ಮೇಲೆ ಚುನಾವಣೆ ನಡೀತಿತ್ತು ಜನತಾ ಪಾರ್ಟಿದು. ಈ ಟಿಕೆಟ್ ಹಂಚಕ್ಕೆ ಕೂತ್ಕೊಂಡಿದ್ದಾರೆ. ಇನ್ನೊಂದು 2-3 ದಿವಸದಲ್ಲಿ ಚುನಾವಣೆಗೆ ಟಿಕೆಟ್ ಹಂಚಬೇಕು. ಆಮೇಲೆ 15 ದಿವಸ 20 ದಿವಸಕ್ಕೆ ಎಲೆಕ್ಷನ್ನು. ಗೌರಿಬಿದನೂರು ತಾಲೂಕಿನಲ್ಲಿ ಏನೋ ಒಬ್ಬ ಮಂತ್ರಿಗೆ ಕೊಡೋದು ಬೇಡ, ಅವರು ವೀಕು ಪಾರ್ಟಿ ಅಂತ ಅವ್ರಿಗೆ ತಪ್ಪಿಸಿ ಇನ್ಯಾರಿಗೋ ಕೊಡೋಕೆ ಹೋದಾಗ 5 ಜನ ಕಾಂಪಿಟೇಟರ್ಸ್ ಬಂದ್ಬಿಟ್ರು. ಅದರಲ್ಲಿ ನನಗೆ ಬೇಕು ಅಂತ. ಅದರಲ್ಲಿ ನಮ್ಮ TN ಸೀತಾರಾಮ್ ಅವರು ಒಬ್ಬರು. ಅವರಾಗ ವೆರಿ ಇಂಪಾರ್ಟೆಂಟ್ ಲೀಡರ್ ಜನತಾ ಪಾರ್ಟಿಯಿಂದ ಇದರಲ್ಲಿ ಗೌರಿಬಿದನೂರಿನಲ್ಲಿ. ಅವ್ರ ಊರ ನೇಟಿವೇನೆ. ಅವರು ನಂಬರ್ ಲಿಸ್ಟಲ್ಲಿ 1ರಲ್ಲಿದ್ದಾರೆ. ಅಂದರೆ ತಗೊಳ್ಳೋದು ಅವರು ಅಷ್ಟೂ ಜನಕ್ಕೆ ಅವ್ರು ಏನು ಹೇಳಿದರು ಮುಖ್ಯಮಂತ್ರಿಗಳು ಅಂದರೆ, ನಿಮ್ಮಲ್ಲಿ ಯಾರಾದರೂ ಒಬ್ಬರಿಗೆ ತೀರ್ಮಾನ ಮಾಡ್ಕೊಂಬನ್ನಿ, 5 ಜನ ಕಿತ್ತಾಡಿದ್ರೆ ಹೆಂಗೆ ಕೊಡಲಿ, ನಾನು ಯಾರಿಗೆ ಕೊಟ್ಟರು ಇನ್ನೊಬ್ರು ಸೋಲಿಸ್ತೀರಾ, ಅದರಿಂದ ಬೇಡ, ಅಲ್ಲಿ ಗೆಲ್ಲಬ ಸೀಟು. ಹಾಗೆ ಅವ್ರು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಆವಾಗ ಸರಿ ಬಿಡಿ, ನೀವು ಯಾರು ಒಪ್ಕೊಳ್ಳಲ್ಲ ಅಂತ ಅಂದಮೇಲೆ ನಾನು ಯಾವುದೋ ಒಂದು ಕ್ಯಾಂಡಿಡೇಟ್ ಹಾಕ್ತೀನಿ ಅಂತ ನನ್ನ ಹೆಸರ ಮೇಲೆ ಅವ್ರಿಗೊಂದು ನಂಬಿಕೆ ಇತ್ತು. ಈ ಸರಿ ವೇವ್ ಬರುತ್ತೆ ನನ್ನಲ್ಲಿ, ಹೆಗ್ಡೆಯವರೇ ವೇವ್ ಬರುತ್ತೆ ಅಂತ ಬಂತು. ಹಂಗೇನೆ ಆವಾಗ ಅವರು ಅಂದ್ಕೊಂಡಿದ್ದು ಯಾರಾದರೂ ಒಬ್ಬರು ಚುನಾವಣೆಗೆ ನಿಲ್ಲಕ್ಕಾಗದೇ ಇರೋ ಜಾತಿ, ನಿಲ್ಲಕ್ಕಾಗದೇ ಇರೋ ವೃತ್ತಿ, ಇಂಥವ್ರನ್ನ ಹುಡುಕಿ ಕೊಡೋಣ, ಯಾಕೆ MLA ಮಾಡಿಸ್ಬಾರ್ದು ಅಂತ ಅವ್ರದ್ದೊಂದು ಪ್ರಗತಿಪರ ಚಿಂತನೆ ಆವತ್ತೇನೆ. ಆಗ ಅವರು ಬ್ರಾಹ್ಮಣರಾದ್ರಿಂದ ಶಂಕರ್ನಾಗ್, ಅನಂತ್ನಾಗ್ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಿದ್ರು, ಪ್ರಚಾರ ಎಲ್ಲ. ಅವರು ಅವ್ಯಾಕರಿದ್ರು ಅದರ ಕಡೆ ಸಿರ್ಸಿ ಕಡೆಯವರು. ಆವಾಗ ಅವ್ರಿಗೆ ಕೊಡಿ ಅಂತ ಯಾರೋ ಸಜೆಸ್ಟ್ ಮಾಡಿದಾಗ ಇಲ್ಲ ನಾನು ಒಬ್ಬ ಬ್ರಾಹ್ಮಣನಾಗಿ ಇನ್ನೊಬ್ಬ ಬ್ರಾಹ್ಮಣನಿಗೆ ಟಿಕೆಟ್ ಕೊಟ್ಟರೆ ತಪ್ಪಾಗುತ್ತೆ, ಚೆನ್ನಾಗಿರಲ್ಲ, ಅದು ಹುಡುಕಂಗೆ ಕೊಡೋದು ಅಂತ. ಸೀತಾರಾಮಿಗೆ ಕೊಡೋಕ್ಕೆ ಬರೋದಿಲ್ಲ ಅಂತ ಆ ಥರದಲ್ಲೇ ನನಗೆ ಆ 4 ಜನದಲ್ಲೂ ಇನ್ನೂ ಯಾರೂ ಒಪ್ಪಲಿಲ್ಲ ಅಂತ ಅಂದಾಗ ಅನಿವಾರ್ಯವಾಗಿ, ನಾನು ದೊಡ್ಡ ಕತೆ ದೊಡ್ಡದೆಲ್ಲ ಹೇಳಲ್ಲ, ನನಗಿಷ್ಟ ಇರಲಿಲ್ಲ. ನಾನು ಕೈ ಮುಗಿತಿದ್ದೆ ಬೇಡಪ್ಪ ಅಂತ. ಬಲವಂತವಾಗಿ ಫೋನ್ ಮಾಡಿ ಕರೆಸ್ಕೊಂಡು ಬೆಳಿಗ್ಗೆ ನಾಮಿನೇಷನ್ ಹಾಕಿಸಿ ಇನ್ನೊಂದು 4-5 ದಿವಸ ತಿರ್ಗಿ ಹೋಗಿ ವಾಪಸ್ ಬರೋ ಹೊತ್ತಿಗೆ ವಿತ್ಡ್ರಾ ಆಯಿತು. ವಿತ್ಡ್ರಾ ಮಾಡ್ಕೊಳ್ಬೇಕಾದ್ರು ಅದು ಫಜೀತಿ ಆಯಿತು, ಏನೇನೋ ದೊಡ್ಡ ಕತೆ ಆಯಿತು. ಕೊನೆಗೆ ಅನಿವಾರ್ಯವಾಗಿ ನಿಲ್ಲೇಬೇಕಾದ ಪರಿಸ್ಥಿತಿ ಬಂತು. ಇದು ಭಾಳ ವಿಚಿತ್ರ. ಅಂದರೆ ನಾನು ಒಂದೊಂದು ದೇವಸ್ಥಾನಕ್ಕೆ ಹೋಗೋದು, ನಮಸ್ಕಾರ ಹಾಕೋದು, ಪ್ರಚಾರಕ್ಕೆ ಹೋಗೋದು. ಮದ್ರಾಸ್ನಿಂದ ರಾತ್ರಿ ಮದ್ರಾಸ್ಗೆ ಹೋಗೋದು, ಶೂಟಿಂಗ್ ಮಾಡೋದು ನೈಟೆಲ್ಲ, ಬೆಳಗ್ಗೆ ಅಲ್ಲಿಂದ ಮತ್ತೆ ಬರೋದು, ಮತ್ತೆ ಇಲ್ಲಿ ಕ್ಯಾನ್ವಾಸ್ಗೆ ಹೋಗೋದು, ಹಿಂಗೆ ಹೋಗೋದು. ಅವು ನನಗೆ ಇಂಟ್ರೆಸ್ಟೇ ಇಲ್ಲ, ಬಲವಂತ ಕೊಟ್ಟಿದ್ದು. ಆಯಿತು, ಕೈ ಮುಕ್ಕೊಂಡು. ನನಗೆ ತೆಲುಗು ಬೇರೆ ಬರೋದಿಲ್ಲ, ಅಲ್ಲಿ ತೆಲುಗು ಬೆಲ್ಟು, ಅದು ಗೌರಿಬಿದನೂರು. OTND ಅಂದ್ರಕ್ಕೂ ಮಂಚುವಾಳು OTND ಅಂತ ಏನೋ ಹಿಂಗೆ, ಅಂದ್ರಕ್ಕೂ ನಮಸ್ಕಾರವು OTND ಅಂತ ಏನೋ ಕೇಳ್ಕೊಂಡು ಹೋಗ್ತಿದ್ದೆ ನಾನು ಶ್ರೀಮತಿ ದೇವರಲ್ಲಿ ಆದಷ್ಟು ಸೋತು ಬಿಡಲಿ ನಮ್ಮ ಯಜಮಾನರು ಅಂತ. ಯಾಕೆಂದರೆ ಒಂದೇ ಒಂದು ವರ್ಷದ ಮಗು ಇದೆ, ಒಂದು ಮದುವೆ ಆಗಿ 2 ವರ್ಷ ಆಗಿ. ನಾನು 1983 ಮದುವೆ ಆಗಿದ್ದೀನಿ, 85 ಚುನಾವಣೆ ನಿಂತಿದ್ದೀನಿ. ಒಂದು ಸಣ್ಣ ಆಗ ಮೊದಲೇ ಭಯ ಸಿನಿಮಾದವರು ಅಂತ ಅಂದ್ರೆ ಅವ್ರಿಗೆ. ಇನ್ನು ಇದರಲ್ಲೂ ಇದು ನನ್ನ ಕೈಗೆ ಸಿಗಲ್ಲ ನನ್ನ ಗಂಡ ಅಂತಲೇನು. ಕೊನೆಗೆ ಗೆದ್ದೆ ಬಿಟ್ಟೆ. ಆವಾಗ ಹಂಗಾಗಿ MLA ಅದೇ. ಆವಾಗ ಏನು ಕೇಳಿದ್ರೆ ಅದು ಏನೋ ಯಾವನಕ್ಕೆ ಬಂತಲ್ಲ ಅದು ಚುನಾವಣೆ. ಆ ಟೈಮ್ನಲ್ಲಿ ಜ್ವಾಲಾಮುಖಿ ಪಿಕ್ಚರ್ ಶೂಟಿಂಗ್ ಮಾಡ್ಬೇಕಾದ್ರೆ ಈ ಭಾಷಣ ಮಾಡಿ ಕಿರ್ಚಾಡಿ ನಾಟಕ ಮಾಡಿ, ಆಮೇಲೆ ಜ್ವಾಲಾಮುಖಿದಲ್ಲೂ ದೊಡ್ಡ ಡೈಲಾಗೆಲ್ಲ ಹೇಳಿ ಉಣ್ಣಾಗ್ಬಿಟ್ಟು ಒಡೆದೋಯ್ತು ಗಂಟಲು. ಸಿಂಗರ್ಸ್ ನಾಡ್ಯೂಲ್ ಅಂತ ಮೊದಲಾಗಿದೆ, ಆಮೇಲೆ ಬ್ರೇಕೇ ಆಗೋಯ್ತು. ಅದು ಸೆನ್ಸಿಟಿವ್ ವಿಚಾರ. ಇಲ್ಲ ಯಾರೋ ಮಾಡ್ತೀವಿ ಅಂತ ಅಂದರು. ಅವಾಗ ಮುಖ್ಯಮಂತ್ರಿ ಆದ್ದರಿಂದ ನನಗೆ ಇವ್ರು ಇದ್ದಿದ್ದರಿಂದ, ನಾನು MLA ಆಗಿರೋದ್ರಿಂದ ಅವ್ರಿಗೆ ಗೊತ್ತಾಗಿ ನಾನು ಕರೆಸ್ಕೊಂಡು ಮತ್ತಿಲ್ಲ ಬರ್ಕೊಡ್ತಿದ್ದೆ. ಅಂದರೆ ನಿಂತೋಗ್ಬಿಟ್ಟಿತ್ತು ಪೂರ್ತಿ. ಅಲ್ಲಿ 2 ಕತೆ ಹೇಳ್ಬಿಡ್ತೀನಿ. ರಾಜ್ಕುಮಾರ್ ಅವರು ಮನೆಯಲ್ಲಿ ಜ್ವಾಲಾಮುಖಿ ಡಬ್ಬಿಂಗ್ ಹೋಗಬೇಕು, ನನಗೆ ಡಬ್ಬಿಂಗ್ ಹೋಗೋಕ್ಕಾಗ್ತಾಯಿಲ್ಲ, ಮತ್ತೆ ಬರ್ತಿಲ್ವಲ್ಲ ಪಿಕ್ಚರು.
ಆಮೇಲೆ ಒಂದು ಅವರಿಗೆ ಮೆಸೇಜ್ ಕಳಿಸ್ದೆ, ನನಗೆ ಆಗ್ತಾಯಿಲ್ಲ, ಅದೆಷ್ಟು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಅದೇನಾಗಿದೆ, ನೀವು ಯಾರ ಕೈಲಾದರೂ ಮಾಡಿಸ್ಕೊಳ್ಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ, ಪಿಕ್ಚರ್ ರಿಲೀಸ್ ಮಾಡ್ಕೊಳ್ಳಿ ಅಂತ ನನ್ನ ಕಡೆ. ಅವರು ವಾಯ್ಸೇ ಬೇಕು, ಎಷ್ಟು ದಿನ ಆದರೂ ಪರವಾಗಿಲ್ಲ, ಕಾದ್ಬಿಟ್ಟು ಮಾಡೋಣ, ಬಿಟ್ಬಿಡಿ ಅಂತ ಹೇಳಿ ಮತ್ತು ನಮಗೆ ಮೆಸೇಜ್ ಕಳಿಸಿ ಮುಗಿಸ್ಕೊಂಡೆಲ್ಲ ಬನ್ನಿ ಆಮೇಲೆ ಮಾಡೋಣ ಅಂತೇಳಿ ಕಾದರು 1.5 ತಿಂಗಳು. ಅಲ್ಲಿ ಬಾಂಬೆಗೆ ಹೋಗಿ ರಾಮಕೃಷ್ಣ ಹೆಗ್ಡೆ ಅನ್ನೋರು ಅವ್ರಿಗೆ ಆಗಿತ್ತಂತೆ, ಅವರು ಬಾಂಬೆನಲ್ಲಿ ಯಾರೋ ಒಬ್ಬರ ಹತ್ರ ಮಾಡಿಸಿದ್ರಂತ, ಅದಕ್ಕೆ ನನ್ನ ಬಾಂಬೆಗೆ ಕಳಿಸ್ಕೊಟ್ಟು ಅವಾಗ ಸರ್ಕಾರದ ಖರ್ಚು ವೆಚ್ಚ ಸಿಗ್ತಿತ್ತಲ್ಲ MLA ಆಗಿ, ಅಲ್ಲಿ ಕಳಿಸಿ ಅಲ್ಲಿ 15 ದಿವಸ ಇದ್ದು ಅದನ್ನು ಮೈಕ್ರೋಸ್ಕೋಪಿಗೆ ಸರ್ಜರಿ ಮಾಡಿ, ಅದು ಗಂಟ್ಲು ಬರುತ್ತೋ ಗೊತ್ತಿಲ್ಲ ನನಗೆ, ಅದು 20 ದಿವಸ ಆದಮೇಲೆ ಬಂದ ಮೇಲೆ ಧೈರ್ಯ ಬಂತು, ಇಷ್ಟರ ಮಟ್ಟಿಗೆ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಒರಿಜಿನಲ್ ಹೆಂಗಿದ್ದೀನೋ ಹಂಗೆ ವಾಯ್ಸ್ ಬಂತು ನನಗೆ ವಾಪಸ್. ಸೊ ತಲೆ ಹೊಲ್ದಿದ್ದಾರೆ, ಇದು ಹೊಲ್ದಿದ್ದಾರೆ, ಇದು ಹೊಲ್ದಿದ್ದಾರೆ, ಇದು ಕಣ್ಣು ಹೊಲ್ದಿದ್ದಾರೆ, ಅದಾದಮೇಲೆ ಇದಕ್ಕೆ ಬಂತು ಹಾರ್ಟ್ ಸರ್ಜರಿ, ಓಪನ್ ಹಾರ್ಟ್ ಸರ್ಜರಿ.